ರಾಗಿ ಯಾರು ಒಳ್ಳೇದು ಯಾವ್ದು ಊಟ ಮಾಡೋಂಗಿಲ್ಲ. ಜೋಳ ಯಾರು ತಿಂತಾರ್ರಿ? ಸಾತ್ವಿಕವಾದ ಆಹಾರವನ್ನು ಊಟ ಮಾಡಬೇಕು. ಸಾತ್ವಿಕವಾದ ಆಹಾರವನ್ನ ಯಾರು ಊಟ ಮಾಡ್ತಾರ ಅವರು ಆರೋಗ್ಯವಾಗಿರ್ತಾರ. ಉಂಡು 100 ಅಡಿ ಎಣಿಸಿ ಕೆಂಡಕ್ಕೆ ಕೈ ಕಾಸಿ, ಗಂಡು ಮೇಲಾಗಿ ಮಲಗಿದವನು ವೈದ್ಯನ ಗಂಡನಂತಕ್ಕೂ ಸರ್ವಜ್ಞ. ಊಟ ಮಾಡಿದ ಮ್ಯಾಗ ಸ್ವಲ್ಪ ಅಡ್ಡಾಡ್ಬೇಕಂತಾರೆ. ಉಂಡು 100 ಅಡಿ ಎಣಿಸಿ ಅಡ್ಡಾಡಿದ್ರೆ ಅದು ಅಲಗಾಡ್ತದ್ರ ಒಳಗಿನ ಅನ್ನ, ಅದು ಅಲಗಾಡ್ತಂದ್ರೆ ಪಚನ ಆಗ್ತದೆ. ಉಂಡು ನಾವು ಹಂಗ ಮಲ್ಕೊಂಡಿವಂದ್ರೆ ಪಚನ ಆಗುದಿಲ್ಲ. ಉಂಡು 3 ಅಡಿ ಎಣಿಸಿ ಕೆಂಡಕ್ಕೆ ಕೈ ಕಾಸಿ, ಕೈ ಸ್ವಲ್ಪ ಕಾಸ್ಬೇಕಂತಾರೆ. ಗಂಡು ಮೇಲಾಗಿ ಮಲಗಿದವನು ವೈದ್ಯನ ಗಂಡನಂತಕ್ಕೂ ಸರ್ವಜ್ಞ. ಈ ರೀತಿ ಮಲ್ಕೊಳು. ಬಲಿಕಿಂದ ಮೇಲೆ ಗಂಡು ಮೇಲಾಗಿ ಮಲಗಿದವನು ವೈದ್ಯನ ಗಂಡನಂತಕ್ಕೂ ಸರ್ವಜ್ಞ. ಒಮ್ಮೆಯುಂಡವ ತ್ಯಾಗಿ ಇಮ್ಮೆಯುಂಡವ ಭೋಗಿ, ಬಿಮ್ಮಗೊಂಡವ ನೆರೆ ರೋಗಿ ಯೋಗಿ, ಸುಮ್ಮನಿರುತ್ತಿವನು ಸರ್ವಜ್ಞ. ಒಮ್ಮೆಯುಂಡವ ಯೋಗಿ, ಯೋಗಿಗಳು ಅಥವಾ ಅಧ್ಯಾತ್ಮ ಸಾಧಕರು ಏನಿರ್ತಾರ ಒಮ್ಮೆ ಊಟವು. ಇಮ್ಮೆಯುಂಡವ ಭೋಗಿ, 2 ಸಲ ಯಾರು ಊಟ ಮಾಡ್ತಾರ ಅವರು ಭೋಗಿಗಳು. ಮತ್ತು 3 ಸಲ ಯಾರು ಊಟ ಮಾಡ್ತಾರ ರೋಗಿ. 4 ಸಲ ಬರೇ ನಾಲ್ಗಿ ರುಚಿ ಸಲುವಾಗಿ ಯಾರು ಊಟ ಮಾಡ್ತಾರ ಹೊತ್ಕೊಂಡು ಹೋಗಿ ಸರ್ವಜ್ಞ. ಆದ್ರೆ ಬರೇ ನಾವು ರುಚಿಯನ್ನ ಅವಲಂಬನ ಮಾಡಿರ್ತೀವಿ, ಉಣ್ಣದ ಉಂಡದು. ರುಚಿ ಅಂತ ಉಣ್ಣದ ಉಂಡದು. ಹಸಿಯದೆ ಉಣಬೇಡ, ಹಸಿದು ಮತ್ತಿರಬೇಡ, ಬಿಸಿ ಬೇಡ ತಂಗಳು ಉಣಬೇಡ, ವೈದ್ಯನ ಬೆಸಸಲೇಬೇಡ ಸರ್ವಜ್ಞ. ನಾವು ಆರೋಗ್ಯದಿಂದ ಇರ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರ ಹಸಿವೆ ಆದಾಗ ಊಟ ಮಾಡ್ಬೇಕು. ಹಸಿಯದಿರೆ ಉಣಬೇಡ, ಹಸಿವೆ ಆಗಿಲ್ಲ ಅಂದ್ರೆ ಊಟ ಮಾಡಬಾರ್ದು. ಹಸಿದು ಮತ್ತಿರಬೇಡ, ಹಸಿವೆ ಆದಾಗ ಉಪವಾಸ ಮಾಡಕ್ ಹೋಗ್ಬೇಡ. ಬಿಸಿ ಬೇಡ ತಂಗಳು ಉಣಬೇಡ, ಬಹಳ ಬಿಸಿ ಊಟ ಮಾಡಬಾರ್ದು. ಬಿಸಿ ಅಡಿಗೆ ಮಾಡೋದ್ರಿ ಸ್ವಲ್ಪ ಆರಿಸೋದ್ರಿ, ಆರಿಸಿ ಊಟ ಮಾಡೋದು. ಆಮೇಲೆ ತಂಗಳು ಉಣಬೇಡ, ಮುಂಜಾನೆ ಅಡಿಗೆ ಮಾಡಿರ್ತಾರಲ್ಲ ಅದನ್ನ ಸಾಯಂಕಾಲ ಊಟ ಮಾಡ್ತಾರಲ್ಲ, ಅದರಿಂದ ರೋಗಾದಿಗಳು ಜಾಸ್ತಿ ಆಗ್ತವೆ. ನೀವು ಊಟ ಮಾಡ್ಬೇಕಾದ್ರೆ ಬಿಸಿದ ತಯಾರು ಮಾಡಿರ್ತಾರಲ್ಲ ಅದನ್ನ ಸಾಯಂಕಾಲ ಊಟ ಮಾಡ್ತಾರಲ್ಲ, ಅದರಿಂದ ರೋಗಾದಿಗಳು ಜಾಸ್ತಿ ಆಗ್ತವೆ. ನೀವು ಊಟ ಮಾಡ್ಬೇಕಾದ್ರೆ ಬಿಸಿದ ತಯಾರು ಮಾಡಬೇಕು. ಅತಿ ಬಿಸಿದ ಊಟ ಮಾಡೋಂಗಿಲ್ಲ, ಸ್ವಲ್ಪ ಆರಿಸಿ ಊಟ ಮಾಡು. ಈ ಚಹಾ ಮಾಡಿ ಕೊಟ್ಟಿರ್ತಾರ ನೋಡ್ರಿ,